ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ನೂತನ ಸಮುದಾಯ ಭವನ ಕಟ್ಟಡಕ್ಕೆ ಭೂಮಿ ಪೂಜೆ. ಯಮಕನಮಡಿ ಸಮೀಪದ ಹಳೆ ಗುಡಗನಹಟ್ಟಿ ಗ್ರಾಮದ ಶ್ರೀ ಬ್ರಹ್ಮದೇವರ ದೇವಸ್ಥಾನದ ಆವರಣದಲ್ಲಿ ಸುಮಾರು 65 ಲಕ್ಷ ರೂಪಾಯಿಗಳ ಸಮುದಾಯ ಭವನ ಕಟ್ಟಡಕ್ಕೆ ದಿನಾಂಕ 6 ಏಪ್ರಿಲ್ 2026ರಂದು ಭೂಮಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸ್ಥಳೀಯ ಯುವ ಧುರೀಣರು ಹಾಗೂ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಕಿರಣ್ ಸಿಂಗ್ ರಜಪೂತ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಪ್ರತಿಯೊಂದು ಚುನಾವಣೆಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಮುಖಂಡರು ಕೇವಲ ಸುಳ್ಳು ಭರವಸೆಗಳನ್ನು ಕೊಡುತ್ತಾ ಬಂದಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸದರಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಾಂಗ್ರೆಸ್ ಪಕ್ಷವು ಮಾಡಿರುತ್ತದೆ. ಅದರಂತೆ ಬಹುದಿನಗಳ ಬೇಡಿಕೆ ಆಗಿದ್ದ ಶ್ರೀ ಬ್ರಹ್ಮದೇವರ ಮಂದಿರದ ಸಮುದಾಯ ಭವನವನ್ನು ಕಾಂಗ್ರೆಸ್ ಸರ್ಕಾರವು ಗ್ರಾಮಸ್ಥರ ಬೇಡಿಕೆಯನ್ನು ಪೂರೈಸಿದ್ದು ಇರುತ್ತದೆ. ಅದರಂತೆ ಇನ್ನುಳಿದ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಪ್ರಮುಖ ರಸ್ತೆಗಳ ಕಾಮಗಾರಿಗಳನ್ನು ಮಾಡಲಾಗುವುದು ಎಂದು ಕಿರಣ್ ಸಿಂಗ್ ರಜಪೂತ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ವೀರಣ್ಣ ಬಿಸಿರೊಟ್ಟಿ, ಗ್ರಾಮದ ಮುಖಂಡರಾದ ರಾಯಗೌಡ ಪಾಟೀಲ್, ಸಂತೋಷ್ ಪಾಟೀಲ್, ಕೆಂಪಣ್ಣ ಪಾಟೀಲ್, ಆನಂದ ಚೆನ್ನಪ್ಪಗೋಳ್, ಗುರುಸಿದ್ದ ಹಂಜಿ, ವಿನಾಯಕ ಚೆನ್ನಪ್ಪಗೋಳ್, ಮಾರುತಿ ಕಮ್ತೆ, ಪಾಂಡುರಂಗ ಹುದ್ದಾರ್, ಮಲ್ಲಪ್ಪ ದಾಸಪ್ಪಗೋಳ್ ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ನೀರಾವರಿ ಇಲಾಖೆ 40 ಲಕ್ಷ ರೂಪಾಯಿಗಳು ಹಾಗೂ ಮುಜರಾಯಿ ಇಲಾಖೆ 25 ಲಕ್ಷ ಅನುದಾನದಲ್ಲಿ ಸಾಂಸ್ಕೃತಿಕ ಭವನ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಗ್ರಾಮದ ಅಪಾರ ಯುವಕರು, ಮಿತ್ರರು, ಹಿರಿಯರು ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹಳೆ ಗುಡಗನಹಟ್ಟಿ. ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪ ಅಂತೇಳಿ ಶಾಂಕ್ಷನ್ ಆಗಿರ್ತದೆ. ಇದು ನಮ್ಮ ಗ್ರಾಮದ ಬಹಳ ದಿನಗಳ ಬೇಡಿಕೆಯಾಗಿತ್ತು ಮತ್ತು ನಮ್ಮ ಗ್ರಾಮದ ಎಲ್ಲರ ಕನಸಾಗಿತ್ತು. ಸಣ್ಣ ಗ್ರಾಮ, ನಮ್ಮ ಗ್ರಾಮದ ಎಲ್ಲ ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಮಾಡಲು ಭಾಳ ಅನಾನುಕೂಲ ಇತ್ತು. ಇದೊಂದು ಸತೀಶಣ್ಣ ಜಾರಕಿಹೊಳಿ ಹಾಗೂ ಅವರ ಆಪ್ತ ಸಹಾಯಕರಾದ ಕಿರಣ್ ರಜಪೂತ್ ಅವರು ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವೀರಣ್ಣ ಬಿಸಿರೊಟ್ಟಿ ಅವರು ಹಾಗೂ ಸಹೋದರ ರಾಯಗೌಡ ಪಾಟೀಲ್ ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸೋದಕ್ಕಾಗಿ ಎಲ್ಲರಿಗೆ ತುಂಬ ಹೃದಯ ಧನ್ಯವಾದವನ್ನು ತಿಳಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ನೀಡಿದಂಥ ಕಿರಣ್ ರಜಪೂತ್ ಅವರು ಒಂದು 2 ನುಡಿಗಳನ್ನು ಹೇಳಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಇವತ್ತಿನ ದಿನ ಮೊದಲನೇದಾಗಿ ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಈ ಭಾಗದ ಎಲ್ಲರ ಪಾಲಿನ ಕಾಮಧೇನು ಆಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಹಳೆ ಗುಡಗನಹಟ್ಟಿ ಗ್ರಾಮದ ಬಹುದಿನಗಳ ಬಹಳ ವರ್ಷಗಳ ಕನಸಾಗಿರ್ತಕ್ಕಂಥ ಈ ಒಂದು ಬ್ರಹ್ಮದೇವರ ದೇವಸ್ಥಾನದ ಆವರಣದಲ್ಲಿ ಒಂದು ಸುಸಜ್ಜಿತವಾದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಕಳೆದ ಹಲವಾರು ಬಾರಿ ಈ ಸಮುದಾಯ ಭವನದ ಭೂಮಿ ಪೂಜೆ ಸುಮಾರು ಬಾರಿ ಆಗಿದೆ ಕೂಡ. ಆದರೂ ಕೂಡ ಕೇವಲ ಈ ಸಮುದಾಯ ಭವನದ ಪೂಜೆ ಚುನಾವಣೆಗೆ ಸೀಮಿತವಾಗಿರ್ತಿತ್ತು. ಇಲೆಕ್ಷನ್ ಬಂದಾಗ ಬರೋದು, ಇಲ್ಲಿ ಪೂಜೆ ಮಾಡೋದು, ಕಲ್ಯಾಣ ಮಂಟಪ ಕಟ್ತೇವೆ ಅನ್ನೋದು, ನಿಮ್ಮನ್ನೆಲ್ಲ ಓಟ್ ಹಾಕ್ಸ್ಕೊಳ್ಳೋದು ಮತ್ತು ಮುಂದೆ ಹೋಗೋದು, ಹೀಗೆ ಸುಮಾರು ಬಾರಿ ಹಳೆ ಗುಡಗನಹಟ್ಟಿ ಗ್ರಾಮದಲ್ಲಿ ಆಗಿದೆ. ಆದರೆ ಕಳೆದ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ತಮಗೆ ನೀಡಿರ್ತಕ್ಕಂಥ ನೀಡಿರ್ತಕ್ಕಂಥ ಭರವಸೆಯ ಮೇರೆಗೆ ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು, ಆರಾಧ್ಯ ದೇವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಈ ಭಾಗದ ಜನಪ್ರಿಯ ಸಂಸದೆಯಾಗಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಈ ಭಾಗದ ನೆಚ್ಚಿನ ಯುವ ನಾಯಕರು, ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಸಾಹೇಬರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾನು ಹಾಗೂ ವೀರಣ್ಣ ಬಿಸಿರೊಟ್ಟಿ ಅವರು ಸುಮಾರು ಬಾರಿ ಪ್ರಯತ್ನ ಮಾಡಿ ಇಲ್ಲಿ ಒಂದು ಈಗ
50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಈ ಸಮುದಾಯ ಭವನ ಮಾಡ್ತಾ ಇದ್ದೀವಿ. ಈ 50 ಲಕ್ಷ ರೂಪಾಯಿಗಳು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದರ ಜೊತೆಗೆ 15 ಲಕ್ಷ ರೂಪಾಯಿಗಳು ಮುಜರಾಯಿ ಇಲಾಖೆಯಲ್ಲಿ, ಒಟ್ಟು 65 ಲಕ್ಷ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಈಗ 1ನೇ ಫ್ಲೋರ್ ಕಾಮಗಾರಿಯನ್ನು ಮಾಡಿ ಉಳಿದ ಕಾಮಗಾರಿಯನ್ನ 2ನೇ ಫ್ಲೋರ್ದ ಕಾಮಗಾರಿಯನ್ನು ಕೂಡ ಇನ್ನೂ ಹೆಚ್ಚು ನಿಧಿ ತಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ಗುಡಗನಹಟ್ಟಿ ಗ್ರಾಮಕ್ಕೆ ಮಾಡುವುದರ ಮೂಲಕ ಕೊಟ್ಟ ಮಾತಿಗೆ ಬದ್ಧರಾಗಿದ್ದೇವೆ ಅನ್ನೋದನ್ನು ಮಾತನ್ನ ಹೇಳಕ್ಕೆ ಬಯಸ್ತೇನೆ. MLA ಚುನಾವಣೆ ಆಗಿ ಬಂದ ನಂತರ ತಾವು ಸುಮಾರು ಈ ಗ್ರಾಮದಿಂದ 50-51 ವೋಟ್ಗಳನ್ನ ಲೀಡ್ ಮಾಡಿದ ಮೇಲೆ ಇದೇ ಗುಡಿ ಮುಂದೆ ನಿಂತು ಹೇಳಿದ್ನಿ, ಮುಂದಿನ ಚುನಾವಣೆ ಬರೋದ್ರೊಳಗೆ ನಿಮ್ಮ ಸಮುದಾಯ ಭವನದ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಆ ದೇವರ ಆಶೀರ್ವಾದದಿಂದ, ಸರ್ಕಾರದ ಆಶೀರ್ವಾದದಿಂದ ಆ ಮಾತಿಗೆ ಬದ್ಧರಾಗಿದ್ದೇವೆ. ನಿಮಗೂ ಕೂಡ ಗೊತ್ತಿದೆ, ಹಳೆ ಗುಡಗನಹಟ್ಟಿ ಗ್ರಾಮದಲ್ಲಿ ಕಳೆದ 6-7 ವರ್ಷಗಳಲ್ಲಿ ನಾವು ಅನೇಕ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ, ನಿಮ್ಮ ಲಕ್ಷ್ಮೀ ದೇವರಿಗೆ ಹಣವನ್ನು ನೀಡುವುದರ ಮೂಲಕ ಈ ಅನೇಕ ರಸ್ತೆಗಳನ್ನ ಏನು ಹಾಳಾಗಿದ್ದೇವೆ ಅವನ್ನೂ ಕೂಡ ಈಗಾಗಲೇ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದೇವೆ. ಅನೇಕ ತಮಗೆ ನೀಡಿರ್ತಕ್ಕಂಥ ಎಲ್ಲಾ ಕೆಲಸಗಳ ಮಾತುಗಳನ್ನು ನೀಡಿದ್ದೇವೆ. ಒಂದೇ ಒಂದು